ಅತಿ ಹೆಚ್ಚು ಮಕ್ಕಳ ತಂದೆ ಯಾರು ಅಂದ್ರೆ ಮೊದಲು ನೆನಪಾಗೋದೇ ದ್ವಾಪರ ಯುಗದ ಧೃತರಾಷ್ಟ್ರ. 100 ಗಂಡು ಮಕ್ಕಳು 1 ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ. ನಾವು ತೋರಿಸ್ತಿರೋ ಈ ಮಹಾನ್ ವ್ಯಕ್ತಿ ಧೃತರಾಷ್ಟ್ರನನ್ನು ಮೀರಿಸಿದ್ದಾನೆ. ಮಕ್ಕಳಿರಲವ್ವ ಮನೆ ತುಂಬಾ ಅನ್ನೋ ಮಾತನ್ನ ಕೇಳಿರ್ತೀರಾ ಅಲ್ವಾ? ಈತ ಮಕ್ಕಳಿರಲವ್ವ ಮನೆ ತುಂಬಾ ಅನ್ನೋ ಗಾದೆ ಮಾತನ್ನೇ ಚೇಂಜ್ ಮಾಡಿದ್ದಾನೆ. ಮನೆ ತುಂಬಾ ಮಕ್ಕಳು ಇರಲಿ, ಮಕ್ಕಳನ್ನ ಹೆರೋದಕ್ಕೆ ಮನೆ ತುಂಬಾ ಮಡದಿಯರು ಇರಲಿ ಅಂತ ಬರೋಬ್ಬರಿ 20 ಮದುವೆಯಾಗಿದ್ದಾನೆ. ವಿಶೇಷ ಏನಂದ್ರೆ 20 ಹೆಂಡತಿಯರ ಜೊತೆನೂ ವಿರಸ ಇಲ್ಲದೆ ಸಂಸಾರ ಸಾಗಿಸಿಕೊಂಡು ಹೋಗ್ತಿದ್ದಾನೆ. ಈ ಕಾಲದಲ್ಲಿ ಒಂದು ಮದುವೆ ಆಗೋದೇ ಕಷ್ಟ. ಮದುವೆ ಆದ್ಮೇಲೆ ಸಂಸಾರ ಸಾಗಿಸೋದಂತೂ ಇನ್ನೂ ಕಷ್ಟ. ಮಕ್ಕಳ ಲೈಫ್ ಸೆಟಲ್ಡ್ ಮಾಡುವಷ್ಟರಲ್ಲಿ ಹೆತ್ತವರು ಹೈರಾಣಾಗಿ ಹೋಗಿರ್ತಾರೆ. ಆದ್ರೆ ಈ ವ್ಯಕ್ತಿಯ ಕಥೆಯೇ ಬೇರೆ. ಈತನ ಹೆಂಡತಿಯರು ಮಕ್ಕಳ ಕತೆ ಕೇಳಿದ್ರೆ ನೀವು ಕನಸಲ್ಲೂ ಬೆಚ್ಚಿ ಬೀಳೋದು ಗ್ಯಾರಂಟಿ. ಅಂದಹಾಗೆ ಈತನ ಹೆಸರು ಜಿ ಎರ್ನಿಸ್ಟೋ ಮೌನುಚಿ ಕಪಿಂಗ್ ಅಂತ. ಈಗ 86 ವರ್ಷ. ಪೂರ್ವ ಆಫ್ರಿಕಾದ ಟಾಂಜಾನಿಯಾದ ಸಣ್ಣ ಹಳ್ಳಿಯಲ್ಲಿ ವಾಸ ಮಾಡ್ತಿದ್ದಾನೆ. ಈತ ಒಂದಲ್ಲ ಎರಡಲ್ಲ 10 ಅಲ್ಲ ಬರೋಬ್ಬರಿ 20 ಮದುವೆಯಾಗಿದ್ದಾನೆ. 20 ಪತ್ನಿಯರಲ್ಲಿ 4 ಮೃತಪಟ್ಟಿದ್ದು 16 ಮಡದಿಯರೊಂದಿಗೆ ಸುಖ ಸಂಸಾರ ನಡೆಸ್ತಿದ್ದಾನೆ. 20 ಮದುವೆ ಆಗಿರೋ ಗಟ್ಟಿ ಗುಂಡಿಗೆ ಮಹಾಶಯನಿಗೆ ಮಕ್ಕಳೆಷ್ಟು ಗೊತ್ತಾ? ಒಟ್ಟು 104 ಮಕ್ಕಳಿದ್ದಾರೆ. 144 ಮೊಮ್ಮಕ್ಕಳಿದ್ದಾರೆ. ಮರಿ ಮೊಮ್ಮಕ್ಕಳ ಲೆಕ್ಕವಂತೂ ಸದ್ಯಕ್ಕೆ ಸಿಕ್ಕಿಲ್ಲ. 16 ಪತ್ನಿಯರು, 104 ಮಕ್ಕಳು, 144 ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳ ಜೊತೆ ನೆಮ್ಮದಿಯಾಗಿದ್ದಾನೆ. ಈತನ ಸಂಸಾರವೇ ಒಂದು ಸಣ್ಣ ಹಳ್ಳಿಯಾಗಿ ಬದಲಾಗಿದೆ. ಈತನ ಪತ್ನಿಯರು, ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಕಿತ್ತಾಟವಿಲ್ಲದೆ ಬಡಿದಾಟವಿಲ್ಲದೆ ಅನ್ಯೋನ್ಯವಾಗಿ ಜೀವನ ಸಾಗಿಸ್ತಿದ್ದಾರೆ. ಅಷ್ಟಕ್ಕೂ ಈತ 20 ಮದುವೆ ಆಗೋಕೆ ಒಂದು ಅಸಲಿ ಕಾರಣ ಇದೆ. ಆ ಕಾರಣ ಬೇರೇನೂ ಅಲ್ಲ, ಅವರ ತಂದೆ. ಹೌದು, 1961ರಲ್ಲಿ ಮೊದಲ ಮದುವೆಯಾಯಿತು. ಒಂದಾದ್ರೆ ಸಾಲದು, ಸಾಕಷ್ಟು ಮದುವೆಯಾಗೂ ವರದಕ್ಷಿಣೆ ಜಾಸ್ತಿ ಸಿಗುತ್ತೆ, ನಮ್ಮ ಕುಟುಂಬವು ದೊಡ್ಡದಾಗುತ್ತೆ ಅಂತ ಕಪಿಂಗ್ ತಂದೆ ಕಿವಿ ಮಾತು ಹೇಳಿದ್ರಂತೆ. ತಂದೆ ಮಾತು ಮೀರದ ಮಗ ಮದುವೆಯಾಗೋದು, ಮಕ್ಕಳು ಮಾಡೋದನ್ನೇ ಕಾಯಕ ಮಾಡಿಕೊಂಡಿದ್ದಾನೆ. ಅದರ ಪ್ರತಿಫಲವೇ ಈ ಅತಿ ದೊಡ್ಡ ಸಂಸಾರ, ದೊಡ್ಡ ಸಂಸಾರಸ್ಥ ಎನ್ನುವ ಬಿರುದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.